ನಮ್ಮ ರಾಜ್ಯದ ಸೂಚನೆ ಮೇರೆಗೆ ಒಂದು ಅಟಲ್ ಜನ್ಮ ಶತಾಬ್ದಿಯನ್ನ ಮಾಡಬೇಕು ಅಂತ ಹೇಳಿ ಸೂಚನೆ ಬಂತು. ಆ ಮೂಲಕವಾಗಿ ನಮ್ಮ ಹಿರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಲಾಲಾಜಿ ಮೆನನ್ನವರ ಗೌರವಾಧ್ಯಕ್ಷತೆಯಲ್ಲಿ ಹಾಗೆ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಜಿತೇಂದ್ರ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆ ಮೇಲೆ ನಮ್ಮ ಪಕ್ಷದ ಹಿರಿಯ ಮುಂದಾಳು ಜಿಲ್ಲಾಧಿಕಾರಿ ಸುವರ್ಣ ಇರ್ತಾರೆ, ಇರ್ಪಾಲ್ ಸುವರ್ಣ ಇರ್ತಾರೆ, ಇದೇ ಅಧ್ಯಕ್ಷ ದೇವರ್ಗ, ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗೋಪಾಲಕೃಷ್ಣ ಅವರು, ಶರಣ್ ಭಟ್ ಅವರು ಮತ್ತು ಪಕ್ಷದ ಅನ್ಯಾನ್ಯ ಜವಾಬ್ದಾರಿ ಹೊತ್ತಂತ ಕಾರ್ಯಕರ್ತರು ಹಾಗೆ ವೀಣಾಕನವರು ವೇದಿಕೆ ಮೇಲಿದ್ದಾರೆ. ಒಂದು ಅರ್ಥಪೂರ್ಣ ಆಚರಣೆ ಆಗ್ಬೇಕು ಅಂತಕ್ಕಂಥ ಸಂಕಲ್ಪ ನಮ್ಮ ರಾಜ್ಯದಿಂದ ಸೂಚನೆ ಬಂತು. ನಾವು ಏನ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದಾಗ ಬಹಳ ವರ್ಷ ಆಯ್ತು. ಲಾಲಾಜಿ ಮೆನನ್ನವರು ಅವಾಗ ಮಾಡ್ತಾ ಇದ್ರು, ಅದ್ದೂರಿಗೆ ಮಾಡ್ತಾ ಇದ್ರು. ನಮ್ಮ ಕಾರ್ಯಕರ್ತರ ಒತ್ತಾಯ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು, ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಕಾಪು ಕಡಲ ಪರ್ಪ ಅನ್ನುವಂತ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ಡಿಸೆಂಬರ್ 26, 27, 28 ಒಂದು 27ಕ್ಕೆ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ನಮ್ಮ ಡಾಕ್ಟರ್ ಕೃಷ್ಣ ಪ್ರಸಾದ್ ನೇತೃತ್ವದಲ್ಲಿ, ಕೃಷ್ಣ ಪ್ರಸಾದ್ ನೇತ್ರಾಲಯ ನೇತೃತ್ವದಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರ ನಡೀತಾ ಇದೆ. ಹಾಗೆ ಅವತ್ತೇ ಡಾಕ್ಟರ್ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಉಚಿತ ದಂತ ಚಿಕಿತ್ಸಾ ಶಿಬಿರ ನಡೀತಾ ಇದೆ. ಹಾಗೆ ಕಣ್ಣಿನ ಉಚಿತ ಕನ್ನಡಕವನ್ನು ಕೂಡ ಕೊಡಬೇಕು ಅಂತ ಹೇಳಿ ನಾವು ಒಂದು ಯೋಚನೆ ಮಾಡ್ಕೊಂಡಿದ್ದೀವಿ. ತುಂಬಾ ಜನಕ್ಕೆ ಏನಾಗ್ತದೆ, ನಾವು ನೇತ್ರ ಚಿಕಿತ್ಸಾ ಶಿಬಿರ ಮಾಡ್ತೀವಿ, ಆಮೇಲೆ ಅಗತ್ಯ ಇರ್ತಕ್ಕಂಥ ಒಂದು ಕನ್ನಡ ತಗೊಳ್ಳಿ ಕೂಡ ತುಂಬಾ ಕಷ್ಟ ಇರ್ತದೆ. ಅದನ್ನ ನಾವು ಒಂದಿಷ್ಟು ಜನ ದಾನಿಗಳನ್ನು ಹೊಂದಿಸಿಕೊಂಡು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. 25ಕ್ಕೆ ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಆದರ್ಶ ಹಾಸ್ಪಿಟಲ್ನ ಡಾಕ್ಟರ್ GS ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಅವರ ಇಡೀ ತಂಡ ಇವತ್ತು ಇಲ್ಲಿ ಬರ್ತಾ ಇದೆ. ಹಾಗೆ ವಿಶೇಷವಾಗಿ 26ನೇ ತಾರೀಕಿಗೆ ಸನ್ಮಾನ್ಯ ಜಗದೀಶ್ ಪುತ್ರ ಅವರ ನೇತೃತ್ವದಲ್ಲಿ ಸುಗಮ ಸಂಗೀತ ಮತ್ತು ಭಕ್ತಿ ಸಂಗೀತ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅನಂತರದಲ್ಲಿ ಶೋಭಾಗಿರ್ತಕ್ಕಂಥ ನಾಟಕ, ನಮ್ಮ ಎಲ್ಲ ಸ್ಥಳೀಯರಿಗೆ ಅವಕಾಶ ಕೊಡ್ಬೇಕೆಂದು ನಮ್ಮ ಮಾತನಾಡಿದಾಗ ರಂಗತರಂಗ ತಂಡ ಕಾಪುನ ಸನ್ಮಾನ್ಯ ದಿವಂಗತ ಲೀಲಾ ಶೆಟ್ಟಿ ಅವರ ನೇತೃತ್ವದ ತಂಡ, ಹಾಗಾಗಿ ಶೋಭಾಗಿ ನಾಟಕ ಇದೆ. ಅನಂತರ ಒಂದು ಕೇವಲ ಇದು ಒಂದು ದಿವಸ ಜಾತ್ರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಅವತ್ತು ಪ್ರಬಂಧ ಚಿತ್ರ ಬಿಡಿಸುವ ಸ್ಪರ್ಧೆ, ನಮ್ಮ ಆತ್ಮನಿರ್ಭರ ಭಾರತದ ವಿಷಯವಾಗಿ ಚಿತ್ರ ಬಿಡಿಸುವಂತಹ ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇದ್ವಿ. ಹಾಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಬದುಕು, ಅವರ ಚಿಂತನೆಯ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಮಕ್ಕಳಿಗೆ ಅದನ್ನು ಕೂಡ ನಾವು ಯೋಜನೆ ಮಾಡಿದ್ವಿ. ಹಾಗೆ ಬೀಚ್ ವಾಲಿಬಾಲ್ ಅನ್ನ ಅದು ಓಪನ್ ಆಗಿ ಯಾರು ಬೇಕಾದ್ರೆ ಬರ್ಬೋದು ಅಂತ ಹೇಳಿ ಬೀಚ್ ವಾಲಿಬಾಲ್ ಸ್ಪರ್ಧೆಯನ್ನು ಇಟ್ಟಿದ್ದೀವಿ. ಮಹಿಳೆಯರಿಗೆ ಬೀಚ್ ಥ್ರೋಬಾಲ್ ಸ್ಪರ್ಧೆಯನ್ನು ಇಟ್ಟಿದ್ದೀವಿ. ಈಗಾಗಲೇ ಅದರ ತಯಾರಿ ಎಲ್ಲ ಆಗಿದೆ. ಹಾಗೆ ಅಗತ್ಯಗಾಟದ ಒಂದು ಸ್ಪರ್ಧೆ ಇದೆ, ಅದನ್ನು ಕೂಡ ಅವ್ರು ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ನಮ್ಮ ರಘುದೀಕ್ಷಿತ್ ಅವರು ನಮ್ಮ ಕಾಪು ಮಾರಿಗುಡಿಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಒಂದು 15-20 ಜನ ಅಲ್ಲಿ ಸೇರಿದ್ರು. ನಮಗೆ ಇನ್ನೂ ಗೊತ್ತಿರಲಿಲ್ಲ ಅವರು ಇಷ್ಟು ಯೂತ್ ಫಾಲೋವಿಂಗ್ ಇದೆ ಅಂತ ಗೊತ್ತಿರಲಿಲ್ಲ. ಆನಂತರ ಅವರು 22ನೇ ತಾರೀಕು ರಾತ್ರಿ ಅವರು ಬರ್ಲಿಕ್ಕಿದ್ದಾರೆ. ಹಾಗೆ 28ಕ್ಕೆ ಕುನಾಲ್ ಗಾಂಜಾವಾಲ ಅಂತ ಹೇಳಿ ಬಹಳ ದೇಶದಲ್ಲಿ ಅಪ್ರತಿಮ ಹಾಡುಗಾರ ಅವರು ಕೂಡ ಇಲ್ಲಿಗೆ ಬಂದು ಕಾರ್ಯಕ್ರಮ ನಡೆಸಿಕೊಳ್ಳಿಕ್ಕಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು 7ರಿಂದ 8ರವರೆಗೆ ಸದಾ ಕಾರ್ಯಕ್ರಮ, 8ರಿಂದ ಇವರ ಮನೋರಂಜನೆ ಕಾರ್ಯಕ್ರಮ ನಡೀಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ಆಗ್ಬೋದು. ಹಾಗೆ ವಿಪಕ್ಷ ನಾಯಕರು ವಿಧಾನ ಪರಿಷತ್ ಅವರು ಆ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಲಾಲಾಜಿ ಮೆನನ್ನವರ ಸಭಾಧ್ಯಕ್ಷ ಇರ್ತದೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಅವತ್ತು ನಮ್ಮ ಜೊತೆ ಇರ್ತಾರೆ. ಕೋಟಾ ಶ್ರೀನಿವಾಸ ಪೂಜಾರಿ 3 ದಿವಸ ಕೂಡ ನಮ್ಮ ಜೊತೆ ಇರ್ತಾರೆ. ಹಾಗೆ ಎರಡೂ ಜಿಲ್ಲೆಯ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಹಾಗೂ ಎರಡೂ ಜಿಲ್ಲೆಯ ಸಂಸದರು
ಹಾಗೆ ನಮ್ಮ BY ರಾಘವೇಂದ್ರ ಅವರು ಕೂಡ ಅವತ್ತು ಇರ್ತಾರೆ. 3 ದಿನಗಳಲ್ಲಿ ಅವರು ಇರ್ತೀವಿ ಅಂತ ಮಾತಾಡ್ಕೊಂಡಿದ್ದಾರೆ. ಹಾಗೆ ಸನ್ಮಾನ್ಯ ಬಂಜಾರ ಪ್ರಕಾಶ್ ಶೆಟ್ಟಿ ಅವರು ಕೂಡ ಬರ್ತಾ ಇದ್ದಾರೆ. ವೇದಿಕೆ ಕೀರ್ತಿಶೇಷ ಡಾಕ್ಟರ್ VS ಆಚಾರ್ಯ ಅವರ ಸ್ಮರಣೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ವೇದಿಕೆಗೆ ಈ ಭಾಗದ ಶ್ರೇಷ್ಠ ಸಮಾಜ ಸೇವಕ, ಸಮಾಜ ರತ್ನ ದಿವಂಗತ ಲೀಲಾವತಿ ಶೆಟ್ಟಿ ಅವರ ಹೆಸರಲ್ಲಿ ಈ ಒಂದು ವೇದಿಕೆಯನ್ನ ನಾವು ಅವರ ಹೆಸರಿಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಎಂತಕ್ಕಂಥ ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೆ ಪೂರ್ವ ತಯಾರಿ ಬಹಳ ಜೋರಾಗಿ ನಡೀತಾ ಇದೆ. ಏನೇ ಕಾಪುನಿಂದ ಎಲ್ಲ ಪತ್ರಕರ್ತ ಮಿತ್ರರು ಬರಬೇಕು, ಒಂದು ಒಟ್ಟಿಗೆ ಒಂದು ಸಹಭೋಜನ ಸವಿಬೇಕು ಅನ್ನುವಂತ ಆಶಯ ನಮ್ದಿತ್ತು. ಅದಕ್ಕೆ ಪೂರಕವಾಗಿ ನೀವೆಲ್ಲ ಗೊತ್ತಿದೆ ಬಿಜೆಪಿ ಕಾಪು ಮಂಡಲದ ವತಿಯಿಂದ ನಾನು ಸ್ವಾಗತ ಮಾಡ್ತಾ ನಿಮ್ಮೆಲ್ಲರ ಸಹಕಾರವನ್ನ ಮುಂದಿನ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಬೇಡ್ತಾ ಇದ್ದೀವಿ.